ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಸಭಿಕರಿಗೆ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಶಿರಸ್ತಾಂಗ ನಮಸ್ಕಾರಗಳನ್ನು ಒಟ್ಟಾರೆಯಾಗಿ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಸ್ವಾಗತದಲ್ಲಿ ಎಲ್ಲರ ಹೆಸರು ಹೇಳಿರೋದ್ರಿಂದ ಮತ್ತೆ ಉಚ್ಚಾರ ಮಾಡೋದು ಬೇಡ, ಅದೊಂದೆರಡು ನಿಮಿಷ ಮಾತಾಡೋದಕ್ಕೆ ಬಳಸ್ಕೋಬಹುದು ಅಂತ ನನ್ನ ಚಿಂತನೆ. ನಾನು ಬಂದ ಕೆಲಸಕ್ಕೆ ನೀವು ಬಂದಿರಿ ಅಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದೇನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರಯ್ಯ, ಕಲ್ಯಾಣವೇ ಅಣತೆಯಾಯಿತು ನಾನು ಬತ್ತಿಯಾದೆ, ನೀವೆಲ್ಲರೂ ತೈಲವಾದಿರಿ, ಕಲ್ಯಾಣದ ತುಂಬ ಬೆಳಕೋ ಬೆಳಕು, ಈ ವೇದಿಕೆಯ ತುಂಬ ಬೆಳಕೋ ಬೆಳಕು. ನಾವೆಲ್ಲ ಸಭಿಕರೆಲ್ಲ ಅಣತೆಯ ರೂಪದಲ್ಲಿದ್ದೀರಿ, ವೇದಿಕೆಯ ಮೇಲೆ ನಾವಿರೋರೆಲ್ಲ ತೈಲದ ರೂಪದಲ್ಲಿದ್ದೀವಿ. ಇವತ್ತೇನು ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ, ಅವರು ಬತ್ತಿಯ ರೂಪದಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ಈ ಸಾಧನೆ ಅನ್ನೋ ಒಂದು ಮೂರೇ ಮೂರು ಅಕ್ಷರ ಇದೆಯಲ್ಲ, ಬಹಳ ಅಸಾಧ್ಯವಾದದ್ದು ಅಂತ ನಾನಾದ್ರೂ ಭಾವಿಸ್ತೇನೆ. ಎಲ್ರಿಗೂ ಸಿಗುವಂಥದ್ದಲ್ಲ. ಸಾಧನೆ ಮಾಡಬೇಕು ಅಂತಂದ್ರೆ ಸಾವಿರಾರು ಸಮಸ್ಯೆಗಳು ಬರ್ತವೆ. ಆ ಸಾವಿರಾರು ಸಮಸ್ಯೆಗಳನ್ನ ಹಿಮ್ಮೆಟ್ಟಿಸಿ ಛಲದಿಂದ, ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಸಾಧಿಸಬಲ್ಲೆ ಎಂದು ಸೆಟೆದು ನಿಲ್ತಾನಲ್ಲ ಕುವರ ಯಲ್ಲಪ್ಪ. ಅಂತಹ ಸಾಧನೆಯ ಕನಸುಳ್ಳ ಕಣ್ಣುಗಳಿಗೆ ಕಣ್ಣುಗಳಾಗಿ ನಿಂತಿದ್ದಾರಲ್ಲ ಗಾಯತ್ರಮ್ಮನವರಿಗೆ ಇವ್ರಿಗೂ ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಯಶಸ್ವಿ ಸಾಧಕನ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಅನುಭವದ ಪ್ರಕಾರ, ಯಲ್ಲಪ್ಪನವರ ಚಟುವಟಿಕೆಯ ಪ್ರಕಾರ, ಸಮ್ಮಿಲನ ಚಟುವಟಿಕೆಯ ಪ್ರಕಾರ, ಯಲ್ಲಪ್ಪನವರ ಪತ್ನಿಯವರು ಆ ಯಶಸ್ವಿ ಸಾಧಕನ ಹಿಂದಿಲ್ಲ, ಮುಂದಿದ್ದಾರೆ ಅಂತ. ಅವರು ಮುಂದೆ ಇರೋದಕ್ಕೋಸ್ಕರನೇ ಇವರು ಮುಂದೆ ಬಂದು 300 ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಲ್ಲ ಅಂದ್ರೆ ಇಟ್ಟಿರಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ಸಭೆ ಯಲ್ಲಪ್ಪನವರಿಗೆ ಅಭಿನಂದನೆ ಸಲ್ಲಿಸೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವರ ಸತಿಯವರಿಗೂ ಅಭಿನಂದಿಸೋದು ಮುಖ್ಯ. ಯಾಕೆಂದ್ರೆ ಗಂಡ ಹೊರಗೆ ಹೋದವನು ಸಂಜೆ ಮನೆಗೆ ಬರಬೇಕು ಅಂದಾಗ ಹಲವಾರು ವ್ಯವಸ್ಥೆ ಅವ್ಯವಸ್ಥೆಗಳಿರ್ತದೆ. ಬೇಗ ಬಂದ್ರೆ ಅಡಿಗೆ ಬಿಸಿ ಆಗಿರ್ತದೆ, ಲೇಟ್ ಆಗಿ ಬಂದ್ರೆ ಹೆಂಡತಿ ಬಿಸಿ ಆಗ್ತದೆ. ಅದಕ್ಕೋಸ್ಕರ ಹೆಂಡತಿನಿ ತಣ್ಣಗಿರ್ಬೇಕು, ಅಡುಗೆನೂ ಬಿಸಿ ಇರಬೇಕು, ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಯಲ್ಲಪ್ಪನವರು. ಇದು ಒಂದು ವಿಶೇಷ. ಈ ರೀತಿ ಅವರು ವ್ಯವಸ್ಥೆಯನ್ನ ಮಾಡಿಕೊಂಡು ಸಮ್ಮಿಲನವನ್ನ ಸರಿದೂಗಿಸಿಕೊಂಡು ನಿಮ್ಮೆಲ್ಲರನ್ನ ಇವತ್ತು ಭಾನುವಾರ ಆದರೂ ಕೂಡ ಮನೆಯಲ್ಲಿ ಹಲವಾರು ವೈಯಕ್ತಿಕ ಕೆಲಸಗಳು, ಅಕ್ಕಪಕ್ಕದ ಮನೆಯವರ ಹತ್ರ ಹರಟೆ ಹೊಡೆಯೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇದೆಲ್ಲವನ್ನು ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದೆಯಲ್ಲ, ಇದು ಒಂದು ಸಾಧನೆ ಯಲ್ಲಪ್ಪನವರು. ಅಷ್ಟೊಂದು ಸುಲಭ ಅಲ್ಲ. ಈ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯ ಜಗ್ಗದೆ ನುಗ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆನೆ ನಡೆದಂಗೆ ನಡೆದಿರೋದ್ರಿಂದನೇ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರೆ, ನಾನೇನು ಸಂದೇಶ ಕೊಡಲ್ಲ, ನನ್ನ ಜೀವನನೇ ನನ್ನ ಸಂದೇಶ ಅಂತ ಹೇಳ್ತಾರೆ. ಯಲ್ಲಪ್ಪನವರ ಜೀವನನೇ ಇದು ಒಂದು ಸಂದೇಶ. ಅವರೇನು ಮಾತಾಡಲ್ಲ.
ಪ್ರಚಾರ ಪ್ರಿಯರಲ್ಲ, ಅವರು ಮಾಡಿ ತೋರಿಸುವಂತವ್ರು ಅವರು. ಅದೇ ರೀತಿ ಈಗಾಗಲೇ ನಮ್ಮ ಸ್ವಾಗತ ಕೋರುವಂತವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಲಸುವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಇದನ್ನ ಅಕ್ಷರಶಃ ಪಾಲಿಸಿದವರು ಎಲ್ಲವರು. ಹಾಗಾಗಿ ಅವರ ಕಾಯಕಕ್ಕೆ, ಅವರ ಒಂದು ಕೃತಿಗೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಅವರು ರೂವಾರಿ ಮಾಡಿರುವಂತಹ ಒಂದು ಸಾಧನೆಗೆ ಎಷ್ಟು ನಾವು ಅವರಿಗೆ ಬೆನ್ನು ತಟ್ಟಿದ್ರು ಕಡಿಮೆನೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಈ ಮಹಾಪುರುಷರ ಪ್ರೇರಣೆಗಳು ಮತ್ತೆ ಸ್ಫೂರ್ತಿಗಳನ್ನ ಯಾರು ಓದಿ, ಯಾರು ಕೇಳಿ ತಿಳ್ಕೊಂಡಿರ್ತಾರೋ ಅವರು ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನುಭವ. ಅಂತ ಹಿರಿಯರ ಮಾರ್ಗದರ್ಶನವನ್ನ ಯಾರು ಕಳ್ಕೊತಾರೋ, ಅವ್ರನ್ನ ಅನುಸರಿಸ್ತಾರೋ, ಅವರನ್ನ ಅರ್ಥ ಮಾಡ್ಕೋತಾರೋ ಅವರಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಸ್ಫೂರ್ತಿ ಅನ್ನೋದು ಇದೆಯಲ್ಲ, ಆ ಸ್ಫೂರ್ತಿ ಅನ್ನೋದು ಜರಿಯಾಗಿ, ತೊರೆಯಾಗಿ, ನದಿಯಾಗಿ, ಸಮುದ್ರ ಸೇರ್ತದಲ್ಲ, ಆ ರೀತಿ ನಮ್ಮ ಸ್ಫೂರ್ತಿ, ನಮ್ಮಲ್ಲಿರುವಂತಹ ಒಂದು ಸ್ಫೂರ್ತಿ ನದಿಯಾಗಿ ಹರಿದು 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 ಹಳ್ಳ ಕೊಳ್ಳ ಎಲ್ಲವನ್ನು ಹತ್ತಿ ಇಳಿದು